केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ರೆಡ್ಡಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯಪುರ ಪೊಲೀಸ್ ಠಾಣೆ ಮೈಸೂರು ತಾಲೂಕು ಅಜ್ಮಲ್ ಪಾಷಾ ಬಿನ್ ಲೇಟ್ ಅಕ್ಬರ್ ಪಾಷಾ 34 ವರ್ಷ, ಮುಸ್ಲಿಂ ಜನಾಂಗ, ವೆಲ್ಡಿಂಗ್ ಕೆಲಸ, ದೊಡ್ಡ ಕಾಠೂರು ಗ್ರಾಮ, ಮೈಸೂರು ತಾಲೂಕು. ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರುತ್ತೇನೆ. ನನಗೂ ಹಾಗೂ ಹೆಂಡತಿ ಡಿ ಫಾತಿಮರವರಿಗೆ ಒಟ್ಟು 2 ಮಕ್ಕಳಿರುತ್ತಾರೆ. ಒಂದನೆಯವನು ಮೊಹಮ್ಮದ್ ಅಯಾನ್, ಎರಡನೆಯವನು ಮೊಹಮ್ಮದ್ ಅರ್ಮಾನ್ 10 ವರ್ಷ. 13/7/2026 ಸಂಜೆ ಸುಮಾರು 10 ಗಂಟೆ ಸಮಯದಲ್ಲಿ ನಾನು ದೊಡ್ಡ ಕ್ಯಾನ್ಶಾದಲ್ಲಿ ಕೆಲಸ ಮಾಡುತ್ತಿರಬೇಕಾದರೆ ನನಗೆ ನನ್ನ ಸ್ನೇಹಿತ ನಾಸೀರ್ ಅಹಮದ್ ರವರು ಫೋನ್ ಮಾಡಿ, ನಿಮ್ಮ ಮಗ ಮೊಹಮ್ಮದ್ ಅರ್ಮಾನ್ ರವರಿಗೆ ಹಾಗೂ ಮೊಹಮ್ಮದ್ ಅನಸ್ ಅವರಿಗೆ ಕಾಳಮ್ಮನ ದೇವಸ್ಥಾನದ ರಸ್ತೆಯಲ್ಲಿ ಅಪಘಾತವಾಗಿದೆ, ಬೇಗ ಬನ್ನಿ ಎಂದು ತಿಳಿಸಿದರು. ನಂತರ ತಕ್ಷಣ ನಾನು ಬಂದು ನಾಸೀರ್ ಅಹಮದ್ ಅವರನ್ನ ವಿಚಾರ ಮಾಡಲಾಗಿ, ಆ ಸಮಯದಲ್ಲಿ ನಿಮ್ಮ ಮಗ ಮೊಹಮ್ಮದ್ ಅರ್ಮಾನ್ ಹಾಗೂ ಜುನೈದ್ ಉಲ್ಲಾ ಶರೀಫ್ ರವರ ಮಗ ಮೊಹಮ್ಮದ್ ಅನಸ್ ರವರು ನಮ್ಮೂರಿನ ಕಾಳಮ್ಮ ದೇವಸ್ಥಾನದ ರಸ್ತೆಯಲ್ಲಿ ಸೈಕಲ್ನಲ್ಲಿ ಹೋಗುತ್ತಿರಬೇಕಾದರೆ ಎದುರುಗಡೆಯಿಂದ ಬಂದ KA50V2112 ಪಲ್ಸರ್ ಬೈಕ್ನಲ್ಲಿ ಬಂದ ಚಾಲಕ ಕಿರಣ್ ನನ್ನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬೈಕ್ ಅನ್ನು ಚಾಲನೆ ಮಾಡಿಕೊಂಡು ಸೈಕಲ್ಗೆ ಡಿಕ್ಕಿ ಮಾಡಿದ ಪರಿಣಾಮ ಮಕ್ಕಳು ಸೈಕಲ್ ಸಮೇತ ಕೆಳಗೆ ಬಿದ್ದುಕೊಂಡಿದ್ದು, ಮೊಹಮ್ಮದ್ ಅರ್ಮಾನ್ ಅವರಿಗೆ ತಲೆಗೆ, ಕಿವಿ, ಕಣ್ಣಿನ ಹತ್ತಿರ, ಕಾಲುಗಳು, ಕೈಗಳು, ಮೈಕೈಗೆ ಪೆಟ್ಟಾಗಿದ್ದು ಮತ್ತು ಅಹಮದ್ ಅನಸ್ ರವರಿಗೆ ಸಣ್ಣ ಪುಟ್ಟ ತಲೆಗೆ, ಕೈಕಾಲುಗಳಿಗೆ, ಮೈಕೈಗೆ ಪೆಟ್ಟಾಗಿರುತ್ತದೆ ಎಂದು ವಿಚಾರವನ್ನ ತಿಳಿಸಿದ್ದಾರೆ. ನಂತರ ಮಕ್ಕಳು ಅಲ್ಲೇ ಇದ್ದು ಬೈಕ್ನ ಚಾಲಕ ಕಿರಣ್ ಅಲ್ಲೇ ಇದ್ದು ಅಪಘಾತ ಉಂಟು ಮಾಡಿದ ಬೈಕ್ ಸಹ ಅಲ್ಲಿ ಇದ್ದು ನೋಡಿರುತ್ತೇನೆ. ನಂತರ ತಕ್ಷಣ ಬೈಕ್ನಲ್ಲಿ ನಮ್ಮ ಅಣ್ಣ ಅಕ್ಮಲ್ ಪಾಷಾ, ಫಾರೂಕ್ ಅಲಿ ಹಾಗೂ ಗ್ರಾಮದ ಇತರರು ಸೇರಿಕೊಂಡು ನನ್ನ ಮಗ ಮೊಹಮ್ಮದ್ ಅರ್ಮಾನ್ ರವರನ್ನ ಕ್ವೀನ್ ಮೇರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗೆ ದಾಖಲಿಸಿರುತ್ತೇವೆ. ಮೊಹಮ್ಮದ್ ಅನಸ್ ರವರಿಗೆ ಸಣ್ಣ ಪುಟ್ಟ ತರಚಿದ ಗಾಯವಾಗಿರುವುದರಿಂದ ಯಾವುದೇ ಚಿಕಿತ್ಸೆಯನ್ನ ಕೊಡಿಸಿರುವುದಿಲ್ಲ. ನಂತರ ನಾವು ಇದುವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಈ ದಿನ ತಡವಾಗಿ ಬಂದು ದೂರು ನೀಡುತ್ತಿದ್ದೇವೆ. ಆದ್ದರಿಂದ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬೈಕ್ ಅನ್ನ ಚಾಲನೆ ಮಾಡಿಕೊಂಡು ಬಂದು ಅಪಘಾತ ಉಂಟು ಮಾಡಿರುವ ಕಿರಣ್ ವಿರುದ್ಧ ಮುಂದಿನ ಕಾನೂನು ರೀತಿಯ ಕ್ರಮವನ್ನ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. 7 ಜನ ಸುಮ್ಗೆ ನಿಂತಿದ್ರು. ಅವರೇ ಬಂದು ಹೊಡೆದಿರೋದ್ ಗಾಡಿಯಲ್ಲಿ. ಕಾಲ್ಗೆಲ್ಲ ಕಿವಿಗೆಲ್ಲ ತಯಾರಾಕಿದ್ದಾರೆ. ನಮ್ಮ ಅಪ್ಪ ಬೇಕು ನನ್ಗೆ. ಅಜ್ಮಲ್ ಪಾಷಾ ಸ್ಟೇಷನ್ ಅಲ್ಲಿ ಇದಾರಂತೆ. 9 ದಿನ ಅಂತ. ಇಲ್ಲಿ ಇವತ್ತಿಗೆ 9 दिन। हमें वहाँ साइड में छोड़ा था, पेडल के मारने हमें साइकिल चले नहीं, वहाँ छोड़ा था गाड़ी एक मारा ली। 2 दिन से हॉस्पिटल में था। मुझे मैसूर में सिटी स्कैनिंग को बुला लग जाता, वहाँ लटा हुआ। हमारे अब्बा कौन की बुला गए थे स्टेशन में, आज साइन डाल जाओ को उससे बिठा लो, उसके तुम मैं छोड़ते निकलो को। अस्पताल में भी कौन भी नहीं, घर में भी कौन भी नहीं, मेरा बेटा था, देखने वाले नहीं। मैं डिस्चार्ज कर को बुला लगा कि यहाँ घर में कौन भी नहीं कर को। मेरा बच्चा बेखुशरू से ले जब बिठा ली, उन्हें बच्चे को देखे सरका नहीं, न घर में देखे सरका नहीं, ऐसा हो गए। मैं ऑटो कर ले को डिस्ट्रिक्ट अस्पताल को बुला लग गई। बुला लग जब कर ले और 15 रोज को आने बनी, हड्डी खिस गए, क्या निगाह पूरे भी नहीं। अब मेरे बेटा था नहीं, कौन देखा, किसे बुलाऊं मैं। मेरा बच्चा 8 रोज 9 रोज से घर में नहीं है। ರಾತ್ರಿ ಎಲ್ಲ ಮಲಗಿದ್ರೆ ಅಪ್ಪ ಬೇಕು ಅಂತ ಅಳ್ತಾ, ಫೋಟೋ ನೋಡಿ ನೋಡಿ ಅಳ್ತಾವನ. ನಮ್ಗೆ ಅಪ್ಪ ಬೇಕು, ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾವನ. ಇಲ್ದೆ ನಮ್ಮ ಮಗುಗೆ ಒಳಗ್ ಮಾಡಿಕೊಂಡಿದಾರೆ. ಏನು ತಪ್ಪಿಲ್ಲ, ನಮ್ ಜೊತೆಲಿ ನಾವು 10 ಗಂಟೆ ನಾವು ಆಸ್ಪತ್ರೆಲ್ಲೇ ಇದೀವಿ. ಎಲ್ಲ ಬೇಕಾದ್ರೆ ವಿಡಿಯೋ ಗಿಡಿಯೋ ಎಲ್ಲ ಫೋಟೋ ಇದಲ್ಲಿ ಕ್ಯಾಮ್ರಲ್ಲಿ ತೆಗಿಸಿ ಬೇಕಾದ್ರೆ ಎಲ್ಲ ನಾವು ಹೇಳ್ಬಿಟ್ಟು ಇವ್ರೆಲ್ಲ ಅಲ್ಲೇ ಇದ್ರು. ಇವ್ರ ಕಾರ್ನಲ್ಲಿ ಕರ್ಕೊಂಡ್ ಹೋದ್ರು, ನಾನು ಇವ್ರ ಕರ್ಕೊಂಡ್ ಹೋಗೋಣ ಅಂತ ಮನಗ್ ಬಂದದ್ದು. ನಾನು ನಮ್ ಮಗುಗೆ ನ್ಯಾಯ ಇಲ್ಲ, ನನ್ ಮಗನ್ಗೂ ನ್ಯಾಯ ಕೊಡ್ಸ್ಬೇಕು. ನಮ್ ಪರವಾಗಿ ನಮ್ಗೆ ಯಾರು ಕೆಟ್ಟವ್ರು ಇಲ್ಲ ಮೇಡಮ್, ಎಲ್ಲ ಒಳ್ಳೆಯವ್ರೆ. ಇದೊಂದಾದ್ಮೇಲೆ ಯಾರ್ಯಾರೋ ನುಗ್ಗಿ ಅಲ್ಲಿ ಮಾಡಿರೋದು ನನ್ ಮಕ್ಕಳ ಮೇಲೆ ಬಂದಿರೋದು ಮೇಡಮ್. ನಾವು ಇರ್ನೇ ಇಲ್ವಲ್ಲ, ಯಾರು ಕೆಟ್ಟದಲ್ಲಿ ನಮ್ಗ ನೋಡೋದು ಇಲ್ಲ. ಹಿಂದೂ ಮುಸ್ಲಿಂ ಎಲ್ಲ ನಾವು ಒಂದಾಗೇನೆ ಇದೀವಿ. ನಾವ್ ಏನು ಎದುರ್ತಾನೂ ಇಲ್ಲ ಯಾರು ಏನ್ ಮಾಡ್ಬಿಟ್ಟಾರೋ ಅಂತ. ನನ್ ಮಕ್ಕಳ್ಗ ತಪ್ಪು ತಕೊಂಡೋಗಿ ಸೇರ್ಸರಲ್ಲ, ಅದೇ ಒಂದೇ ನಾವು ನ್ಯಾಯ ಕೇಳ್ತಾ ಇರೋದು. ನನ್ ಮನ ಪರಿಸ್ಥಿತಿ 8 ದಿವಸದಿಂದ ನಾವು ಮನ್ಗಿಲ್ಲ, ಊಟ ಮಾಡಿಲ್ಲ, ನನ್ ಮಗು ಕರ್ಕೊಂಡ್ ಹೋಗೋರು ಇಲ್ಲ ಯಾರು.
ಅವ್ರ ಅಪ್ಪನೇ ಇಲ್ದಾದ್ಮೇಲೆ ಯಾರು ನೋಡ್ತಾರ ಹೇಳಿ ನೀವೇ. ಗಟ್ಟೆಗಿರಿ ಅಂತಾರ, ನಮ್ಗೆ ಹೆಂಗ್ ಗಟ್ಟೆಗಿರಕಾದ್ದು ಹೇಳಿ ನೀವೇ. ಮಾತಾಡೀಗ ಸ್ವಾಮಿ, ನಮ್ಮಲ್ಲಿ 6 ಜನಾಂಗ ಅವರ ಕೋಮರಿಗಳು. ಒಂದು ನಮ್ಮ ಲಿಂಗಾಯತರವರು ಬಿಟ್ಟು ನಾವು ಎತ್ತಗೂ ಹೋಗಿಲ್ಲ. ಒಂದು ಆದ್ರೆ ನಮ್ಮೂರಲ್ಲಿ ಘಟನೆ ಯಾವುದೂ ಇಲ್ಲ ಸ್ವಾಮಿ, ನಡೆಯೇ ಇಲ್ಲ ಇಲ್ಲಿವರೆಗೂ. ಇದೇ ಫಸ್ಟ್ ಹೇಳಿ ನಡೀತಾ ಇರೋದು. ನಮ್ಮೂರಲ್ಲಿ ಯಾವ ಘಟನೆನೂ ಇಲ್ಲ, ಏನೂ ಇಲ್ಲ. ಎಲ್ಲ ಅಣ್ಣ ತಮ್ಮದಿರಂಗ ಅವಳಿ ಸ್ವಾಮಿ. ಅಕಸ್ಮಿಕವಾಗಿ ನಡೆದ್ಬಿಟ್ಟದ, ಯಾರು ಏನು ಮಾಡಕ್ಕಾಗಲ್ಲ ಹೇಳಿ ಅವ್ರವ್ರ ಮನೇಲಿ ಇದ್ರು. ಅವತ್ತು ಇವ್ರು ಮಾಡಿರೋದು ಘಟನಾ ಏನೂ ಇಲ್ಲ. ಅವತ್ತು ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು, ಹಾಗಾದಾಗ ಗಲಾಟೆ ಆಯ್ತು. ಅದ್ ಬಿಟ್ಕೊಂಡ್ರೆ ಅವ್ರು ಹುಡುಗ ಕರ್ಕೋದ ಅವ್ರ ತಂದೆ. ಹಾಗಾದ್ಮೇಲೆ ಸ್ವಲ್ಪ ಅಲ್ಲಿ ಡಾಕ್ಟರ್ಗಳು ಏನೋ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟದ, ಹಂಗೆ ಹಿಂಗೆ ಅಂದಾಗ ಸ್ವಲ್ಪ ಕೋಪದಲ್ಲಿ ದೊಡ್ಡಪ್ಪ ಸ್ವಲ್ಪ ಹೋಗಿ ಗಲಾಟೆ ಮಾಡಿ ಆಕ್ಸಿಡೆಂಟ್ ಅಂದ್ರೆ ಇಲ್ಲಿ ಹೋಗುವಾಗ ಹುಡುಗ ಆಯ್ತು, ಅವ್ರ ಹುಡುಗನ್ಕ ಗುದ್ಬಿಟ್ಟು ಆಕ್ಸಿಡೆಂಟ್ ಆಯ್ತು. ಆದಾಗ ಅವ್ರೆಲ್ಲ ಏನೋ ಮಾತಾಡ್ಕ ಕರ್ಕೋಬೋದ್ರು. ಕರ್ಕೋದ್ಮೇಲೆ ಅಲ್ಲಿ ಡಾಕ್ಟ್ರು ಸ್ವಲ್ಪ ಏಟು ಜಾಸ್ತಿ ಆಗದಾಗ ಅವ್ರು ದೊಡ್ಡಪ್ಪ ಏನೇನೋ ಸ್ವಲ್ಪ ಹೋಗಿ ಗಲಾಟೆ ಮಾಡ್ಬಿಟ್ಟಾನ ಅಷ್ಟೇ. ಅಷ್ಟು ಬಿಟ್ಕೊಂಡ್ರೆ ನೇನು ಯಾವ ಜಾತಿ ಆಗ್ಲಿ ಯಾರೇ ಆಗ್ಲಿ ಏನು ಗಲಾಟೆ ಪಲಾಟೆ ಇಲ್ಲ. ಒಂದು ಏನು ಎಲ್ಲ ಚೆನ್ನಾಗಿ ಮಾತು ಎಲ್ಲ ಒಂದು ಸೇರಿ ಮೊನ್ನೂ ಮಾತಾಡ್ದು. ಇವ್ರು ಒಪ್ಕೊಂಡ್ರು ಏನಾಯ್ತ ಮಾತಾಡೋ ಅಂತಾನು ಹೇಳಿದ್ರು, ಅವರೇ ಒಪ್ಪಲಿಲ್ಲ. ಅಷ್ಟು ಬಿಟ್ಕೊಂಡ್ರೆ ಇನ್ನೇನು ಮಾತಿಲ್ಲ. ಎಲ್ಲ ಚೆನ್ನಾಗಿ ನಾವು ಏನು ಪ್ರಾಬ್ಲಮ್. ಇಲ್ಲಿವರೆಗೆ ಯಾವುದು ಜಾತಿ ಬಗ್ಗೆ ಯಾರು ಇಲ್ಲಿ ಲಿಂಗಾಯತರೇ ಆಗಿರ್ಬೋದು, SC ಆಗ್ಬೋದು, ST ಆಗ್ಬೋದು, ಸಾಬ್ರೆ ಇವರೇ ಆಗ್ಬೋದು, ನಾಯ್ಕರೇ ಆಗ್ಬೋದು, ಯಾರು ನಾವು ಒಂದಾಗೆ ನಾವು ಬಾಳ್ತಾ ಇರೋದು. ಅವಾಗ್ಲಿಂದ ನಾವು ಜಾತಿ ಬಗ್ಗೆ ಮಾಡೇ ಇಲ್ಲ ಇಲ್ಲಿವರೆಗೆ. ಇವತ್ತು ಏನೋ 12 ವರ್ಷದ ಹುಡುಗನಿಗೆ ಏನೋ ಬರ್ತಿದೆ ಆಕಸ್ಮಿಕವಾಗಿ ಆಯ್ತು. ಆಗ ಏನರ್ಥ ಫುಲ್ ಸ್ಯಾನೆ ಏಟ್ ಆಗಿರೋದ್ರಿಂದ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಆಸ್ಪತ್ರೆ ಕರ್ಕೊಂಡು ಹೋಯ್ತು, ಡಾಕ್ಟರ್ ಏನಂದ್ರು ಸ್ಕ್ಯಾನ್ ಮಾಡ್ಬೇಕು, ತಲೆ ಏಟ್ ಬಿದ್ದಿದೆ ಅನ್ನೋದಕ್ಕೋಸ್ಕರ ಇಲ್ಲಿ ಗಾಬರಿ ಆದ್ರು. ಅವ್ರ ಅಪ್ಪ ಯಾವಾಗ ಫೋನ್ ಮಾಡಿ ಹಿಂಗ್ ಆಗಿದೆ ಅಂತ ಅನ್ನೋ ಹೊತ್ತಿಗೆ ಅವ್ರ ದೊಡ್ಡಪ್ಪ ಇದ್ದ. ಅವ್ರ ದೊಡ್ಡಪ್ಪನ ಯಾವಾಗ ಬೆಳತ್ಲೆ ಒಂದು 2 ಹುಡುಗರು ಓಡೋದ್ರು. ಬಾರೋ ಏನೋ ಮಾಡೋದಾಯ್ತಾ ಅಂದ್ಬಿಟ್ಟು ಹೋಯ್ತ್ಲೆ. ಹಂಗ ರೀಕ್ರಿ ಇಲ್ಲಿ ಯಾರು ಇದ್ದಿದ್ರೆ ತಡಿಬೋದಾಯ್ತು, ಅವ್ರು ಇರ್ಲಿಲ್ಲ, ತಡೆಯಕ್ ಆಗ್ಲಿಲ್ಲ. ಅದರಿಂದ ಹೋಗಿ ಮನೆ ನುಗ್ಗಿರೋ ನಿಜ. ಅವ್ರದ್ದು ತಪ್ಪಿದೆ, ಅವ್ರ ತಪ್ಪಿಗೆ ಅವ್ರು ಒಪ್ಕೊಂಡಿದ್ದಾರೆ. ಏನೇ ಆದ್ರೂ ನಾವು ಅದು ಏನಾಗಿದೆ ಅದಕ್ಕೆ ನಾವು ಕಟ್ಕೊಡಕ್ ನಾವು ಸಿದ್ಧ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅವ್ರನ್ನುವೇ ಕರೆದು ಕೇಳ್ದೋ ಆಕ್ಸಿಡೆಂಟ್ ಮಾಡಿರೋ ಹುಡುಗನ್ನುವೇ, ಇಲ್ಲಪ್ಪ ನಾನು ಒಪ್ಪಲ್ಲ, ನಾನು ಇಲ್ಲಿ ಏನ್ ತೀರ್ಮಾನ ಮಾಡ್ಕೊಳ್ಳಿ, ನಾ ಕೇಸ್ ಹಿಂದಕ್ಕೆ ವಾಪಸ್ ತಗೊಳ್ಳಲ್ಲ ಆಯ್ತು. ಆಗ ನಮ್ಮ ಕಮಿಟಿಯಿಂದ ನಾವು ಕೇಳ್ಕತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನಾವು ಯಾವ ಜಾತಿ ವಿಧವಾದ ಮಾಡಿಲ್ಲ, ಎಲ್ಲ ಒಗ್ಗಟ್ಟಾಗಿ ಐತಿವಿ. ಇಲ್ಲಿಂದ ಈಚೆಗೂ ಒಗ್ಗಟ್ಟಾಗಿ ಇರ್ತೀವಿ. ಏನೋ ಅತ್ತಿ ತಪ್ಪಿ ಒಂದ್ ಮನೆಯವ್ರಿಗೆ ಜಗಳ ಆಗಿರ್ಬೋದು, ಆ ಮನೆಯವರು ನಮ್ಮ ಬೀದಿ ಅವ್ರ ಮನೆ ಜಗಳ ಆಗಿರ್ಬೋದು, ಅಷ್ಟೇ. ಗುಂಪುಗಾರಿಕೆ ಯಾವುದು ನಡೆದಿಲ್ಲ ಇಲ್ಲಿವರೆಗೂ, ನಡೆಯೋದು ಇಲ್ಲ, ನಡೀತದ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ಅಣ್ಣ ತಮ್ಮದಿರಂಗೆ ಇರೋದು. ಯಾವುದೇ ಜಾತಿ ಆದ್ರೂ ಅಣ್ಣ ತಮ್ಮದಿರಂಗೆ ಇಲ್ಲಿವರೆಗೂ ಇರೋದು. ಇವ್ರಿಗೂ ಇಲ್ಲ ಆಸ್ತಿ ವಿಸ್ತಾರನೇ ಇಲ್ಲ. ಎಲ್ಲಾ ಸೇರ್ಸಿದ್ದಾರೆ. ಆಮೇಲೆ ಯಾರೋ ಮಾಡಿರೋದಕ್ಕೆ ಎಲ್ಲ 40-30-35 ಸೀಟ್ ಸೇರ್ಸಿದ್ದಾರೆ. ತಪ್ಪು ಅದು. ಮಾಡಿರೋರು 2-3 ಸೀಟ್ ಅಷ್ಟು ಬಿಟ್ರೆ ಯಾರು ಮಾಡಿಲ್ಲ. ಅವ್ರ ಅಪ್ಪ ಮಗನ್ ಕರ್ಕೊಂಡು ಹೋಗಿರೋ ಇಲ್ಲಿ ಹೊಡೆಕ್ ಬಂದಿದ್ನ, ಅವನ್ ಆಸ್ಪತ್ರೆಯಲ್ಲಿದ್ದ. ಅವನು ತಪ್ಪು ಅಲ್ವಾ? ಇಲ್ಲಿ ಏನದೆ ಅದು ಮಾಡ್ಬೇಕಾಯ್ತು. ಅವ್ರ ಅಪ್ಪ ಯಾಕೆ ಹೋದ? ಇಲ್ಲ, ಅವ್ರ ಅಪ್ಪ ಮಗನ್ ಕರ್ಕೊಂಡು ಹೋಗಿ ಅಲ್ಲಿ ಹೊಡಿತಾ ಇದ್ನ, ಇಲ್ಲಿ ಬಂದು ಹೊಡೆದಿರೋರು ಮಾಡ್ಬೇಕು. ಅದು ತಪ್ಪ ನಿಜವಾ ಸುಳ್ಳ? ದೇವಣ್ಣ ನಾವು ದೊಡ್ಡ ಕಾಟೂರಲ್ಲಿ ಎಲ್ಲಾ ಜನಾಂಗದವರು ಒಂದೇ ಅಣ್ಣ ತಮ್ಮದಿರ ತರ ಇದ್ದೀವಿ. ಏನೋ ಆಕಸ್ಮಿಕ ಹುಡುಗರು ಆಕ್ಸಿಡೆಂಟ್ ಆಗ್ಬಾರ್ದಾಗಿತ್ತು, ಆಗ್ಬಿಡ್ತು ಆಕಸ್ಮಿಕವಾಗಿ. ಆದಾಗ ಏನಾಯ್ತು, ಇದನ್ನ ದೊಡ್ಡವ್ರು ಯಾರು ಬೆಳೆಸಕ್ ಹೋಗಿಲ್ಲ, ಹುಡುಗರೇನೆ ಬೆಳೆಸಿರೋದು. ಅದರಿಂದ ಆಗಿದೆ. ದೊಡ್ಡವರು ಗುಂಪುಗಾರಿಕೆ ಮತ್ತೆ ಜಾತಿವಾದಿ ಅನ್ಕೊಂಡೆಲ್ಲ ಈಗ ಆಗ್ಬಾರ್ದವ್ರು ಎಲ್ಲ ಎತ್ತಲಿಕ್ಕೆ ಏನೇನೋ ಮಾಡಿ ಏನೇನೋ ಮಾತಾಡ್ಸ್ಬಿಟ್ಟವ್ರೆ. ಬಟ್ ಇದು ಏನೋ ಆಕಸ್ಮಿಕವಾಗಿ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಅದನ್ನ ಇಲ್ಲೇ ನಾವು ಗ್ರಾಮದಲ್ಲೇ ಬಗೆಹರಿಸ್ಕೋಬೇಕಿತ್ತು. ಅವರು ಸ್ಟೇಷನ್ ಗಂಟು ಹೋಗಿ FIR ಮಾಡಿಸಿ, ಇರೋರು ಇಲ್ದೇದವ್ರು ಎಲ್ಲ ಸಿಕ್ಕಾಕೊಂಡು, ಪಾಪ ಒಳ್ಳೆಯವರು ಸಿಕ್ಕಾಕೊಂಡವ್ರೆ, ಕೆಟ್ಟವರು ಸಿಕ್ಕಾಕೊಂಡವ್ರೆ. ಬಟ್ ಈ ಕೆಟ್ಟವರಿಂದ ಒಳ್ಳೆಯವ್ರಿಗೂ ಶಿಕ್ಷೆ ಆಗೋ ರೀತಿ ಆಗಿದೆ. ಇಷ್ಟೇನೆ ಆಗಿರೋದು. ಬಟ್ ಅಲ್ಲಿ ನಾವು ಗ್ರಾಮದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿದೀವಿ. ಬಟ್ ಏನಂದ್ರೆ ಅವರು ಗ್ರಾಮದಲ್ಲೇ ಬಗೆಹರಿಸ್ಕೊಂಡಿದ್ರೆ ಇಷ್ಟೊಂದು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಗ್ರಾಮದವ್ರ ಮಾತು ಕೇಳಲಿಲ್ಲ. ಫಸ್ಟ್ ಅವರು ಹುಡುಗ್ರಲ್ವಾ, ವಯಸ್ಸಾದವರಾಗಿದ್ರೆ ಎಲ್ಲ ತಿಳ್ಕೊಳ್ಳೋರು. ಇಂಥವ್ರು ಯಾರು ಹೋಗಿಲ್ಲ ಅಲ್ಲಿಗೆ. ಎಲ್ಲ ಹುಡುಗರಿಂದನೇ ಇಷ್ಟೊಂದು ಊರೂರು ಕತ್ತಿ ಬೇಯ್ತಾ ಇರೋದು. ಬಟ್ ನಾವೇನಂದ್ರೆ ಮುಸ್ಲಿಂ ಆಗ್ಬೋದು, SC ಜನಾಂಗದವ್ರು ಆಗ್ಬೋದು, ನಮ್ಮ ಲಿಂಗಾಯತರ ಜನಾಂಗದವರು, ನಾಯಕರು, ಅಕ್ಸಲ್ರು ಯಾರೇ ಆದ್ರೂ ಇವಾಗ್ಲೂ ನಮ್ಮ ಮನೆಗೆ ಅವ್ರ ಮನೆಗೆ ನಾವು ಅದೇ ರೀತಿನೇ ಇವಾಗ್ಲೂ ಇದ್ವಿ, ಮುಂದಕ್ಕೆ ಇರ್ತೀವಿ. ಆಕ್ಸಿಡೆಂಟ್ ಮಾತಿಗೆ ಹುಡುಗನಿಗೆ ಸೀರಿಯಸ್ ಆಯ್ತು ಅನ್ನೋ ಒಂದು ಮಾಹಿತಿ ಗೊತ್ತಾದಾಗ ಹುಡುಗರೆಲ್ಲ ಸೇರ್ಕೊಂಡು ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ರು. ಮಾಡಬಾರ್ದಾಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಮುಂದಾಲೋಚನೆ ಏನ್ ಬೇಕು ಮಾಡ್ತಿದ್ರು. ಬಟ್ ಏನಾಗಿದೆ, ಇವರು ದುಡುಕಿದ್ರು, ಅವರು ದುಡುಕಿದ್ರು, ಇಷ್ಟೇ ಆಗಿರೋದು. ಅರ್ಮಾನ್ ಸೋಯಲ್ ಅಂತ ಹುಡುಗ, ಚಿಕ್ಕ ಹುಡುಗ, ಒಂದ್ 12-13 ವರ್ಷ ಅಷ್ಟೇ, ಸೈಕಲ್ ಹೊಡಿತಾ ಇದ್ದ. ಅವ್ರು ಏನ್ ಬೇಕು ಅಂದ್ಬಿಟ್ಟು ಮಾಡಿಲ್ಲ. ನಿರಂಜನ್ ಅಂತ. ನಾವು ಅಣ್ಣ ತಮ್ಮದಿರಂಗೆ ಮಕ್ಕಳು. ನಾವು ಯಾವ್ದೇ ಒಂದ್ ಸಣ್ಣ ವ್ಯವಹಾರ ಆದ್ರೂ ನಾವು ಗೌಡ್ರುಗಳು ನಾವುಗಳೇ ಕುಂತ್ಕೊಂಡು
ಯಾವುದೇ ಒಂದು ಸಮಸ್ಯೆ ಇದ್ರು ಇಲ್ಲೇ ಸಮಸ್ಕೊಂಡು ನಾವು ಮುಂದಕ್ಕೆ ಯಾವ ಕಾರಣದಿಂದ ಹೋಗಿದ್ದಿಲ್ಲ. ಈಗ ಯಾವ್ಯಾವ್ದೋ ಒಂದು ಸಣ್ಣ ಸಣ್ಣ ಮಕ್ಕಳು ಯಾವ್ಯಾವ್ದೋ ಥರದಲ್ಲಿ ಏನೋ ಮಾಡ್ಕೊಂಡು ಹೋಗಿರ್ಬೋದು. ಇದು ನಮ್ಮದಲ್ಲಿ ಆಗ್ಲಿಂದ ಮಾತ್ರ ನಮ್ಮಲ್ಲಿ ಎಲ್ಲ ಒಂದು ಟೈಮ್ ಮಕ್ಳಂಗೆ ಸರ್ ಏನೂ ತೊಂದ್ರೆ ಇಲ್ಲ. ಆಕ್ಸಿಡೆಂಟ್ ಆಗಿದ್ದಂತೆ ಸರ್ ಚೆನ್ನಾಗಿ ಏನೋ ಪಾಪ ಅವ್ರ ಆ ಥರ ಇಲ್ಲ. ಆ ಥರ ಅವರು ಅವಾಗ್ಲಿಂದವೇ ನಾವು ಒಂದು ಟೈಮ್ ಮಕ್ಳಂಗೆ ನಾವು ಎಲ್ಲಾ ಜಾತಿಗಳು ಒಂದೇ ಮಟ್ಟಕ್ಕದಲ್ಲ ಅವ್ರದ್ದು ನಾವು ಸಮಸ್ಯೆ ಬಂದ್ರು ನಾವು ಇವ್ರುಗಳು ಕೇಳ್ಕೊಂಡ್ರೆ ನಮ್ಮನ್ನೇ ಕರೆದವ್ರು ಬೋದು ಬುದ್ಧಿ ಹೇಳಿ ನಮ್ಮ ಇಲ್ಲಿವರೆಗೆ ಗಂಟ ನಮ್ಮ ಯಾವ ವ್ಯವಹಾರ ನಮ್ಮಲ್ಲಿ ನಡೆದಿಲ್ಲ. ಯಾವುದೋ ಸಣ್ಣ ಸಣ್ಣ ವಿಷಯಗಳು ಮಕ್ಕಳುಗಳು ಇಲ್ಲಿ ಕಲ್ಲಕ ಇದ್ರಲ್ಲ ಅವಲ್ಲ ಕೂಡ್ಬಿಟ್ಟು ಪಡ್ಬಿಟ್ಟು ಈ ತರ ಮಾಡ್ಕೊಂಡು ಈ ತರ ಮಾಡಿರ್ಬೋದು. ಅದನ್ನ ಬಿಟ್ರೆ ಯಾವುದು ಏನಿಲ್ಲ. ಇವತ್ತಿನ ಮಟ್ಟದಲ್ಲಿ ಎಲ್ಲಾ ಜನಾಂಗದವರು ನಾವು ಚೆನ್ನಾಗಿದ್ದೀವಿ. ಯಾವ್ಯಾವ ಗಲಾಟೆ ಮುಂದೆ ಆಗೋದು ಇಲ್ಲ, ಇಲ್ಲಿಗಂಟು ಆಗಿಲ್ಲ. ಏನು ಆಕಸ್ಮಿಕವಾಗಿ ಆಗಿರೋದು ಏನೋ ಅನಿವಾರ್ಯವಾಗಿ ಆಗದ ಹುಡುಗನ ಆಕ್ಸಿಡೆಂಟ್ಗೋಸ್ಕರ. ಇನ್ ಯಾವ ರೀತಿ ಆಗದೆ ರೀತಿ ನಮ್ಮೂರವ್ರ ಗ್ರಾಮದವರು ಎಲ್ಲ ಒಗ್ಗಟ್ಟಾಗಿರ್ತೀವಿ. ಅದೇ ಸ್ಕೂಟರ್ ಆಕ್ಸಿಡೆಂಟ್ ಇಂದ ಈ ರೀತಿ ಸ್ಕೂಟರ್ ವಿಚಾರವಾಗಿ ಇಷ್ಟು ಗಲಾಟೆ ಆಗಿರುತ್ತೆ. ಇದನ್ನ ಕುಂತು ನಾವು ಏನೇ ಘಟನೆ ಆದ್ರೂ ನಾವು ಕುಂತು ಒಗ್ಗಟ್ಟ ಮಾತಾಡ್ಕೊಂಡು ಮುಂದೆ ನಾವು ಕ್ರಮ ಕೈಗೊಳಿಸ್ತೀವಿ. ಮಾದೇವಸ್ವಾಮಿ ಅಂತ ಡಿ ಮಾದೇವಸ್ವಾಮಿ. ನಮ್ಮೂರಲ್ಲಿ ನಾವು ಆ ತರ ಯಾವ್ದು ಘಟನೆ ಮಾಡ್ಕೊಂಡಿಲ್ಲ. ನಾವು ಏನೇ ಆಗಿರ್ಲಿ ನಮ್ಮ ಸ್ವಾಮಣ್ಣ ಇದ್ದಾರೆ, ಎಲ್ಲ ಇದ್ದಾರೆ, ದೊಡ್ಡವ್ರು ಇದ್ದಾರೆ. ನಮ್ಮ ಪುಡ್ಸಾಮಣ್ಣನ್ಗೆ ಹೇಳಿದೆ, ದೊಡ್ಡವ್ರು ಎಲ್ಲ ಇದ್ದಾರೆ. ನಿನ್ನೆ ಇವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದ್ದು ಎಲ್ಲ ಮಾತಾಡಿದ್ದಾರೆ. ನಾವು ಒಂದೆಲ್ಲ ಕೂತ್ಕೊಂಡು ಸಮಾಜದಲ್ಲಿ ನಮ್ಮೂರಲ್ಲಿ ಒಂದು ಡಿಸಿಷನ್ ತಗೊಂಡಿದ್ವಿ. ಏನೇ ಆದ್ರೂ ನಮ್ಮೂರವ್ರ ಜನ ಕೂತ್ಕೊಂಡು ಏನೇ ಆಗಿದ್ರು ಬಗೆಹರಿಸ್ಬೇಕು. ಇದು ಮುಂದಕ್ಕೆ ಹೋಗಕ್ ಕೊಡಬಾರ್ದು. ಇದು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದು ಸರಿಯಲ್ಲ. ನಾವು ಅದೇ ಹೇಳ್ತಾ ಇರೋದು, ಆ ತರ ಹೋಗ್ಬಾರ್ದು. ಇದು ಒಂದು ಆಕ್ಸಿಡೆಂಟ್ ಆಗ್ತದೆ, ಏನೋ ಆಕಸ್ಮಿಕ ಆಗ್ತಾ ಇರ್ತದೆ. ಅದೆಲ್ಲ ಎಲ್ಲೋ ಹೋಗ್ತಾರೆ, ಎಲ್ಲೋ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಎಲ್ಲೋ ಹೋಗ್ತಾರೆ ಅಂತ. ಚಿಕ್ಕ ಮಗಳು, ಅದು ಒಂದು 9 ವರ್ಷದ ಮಗು ಮತ್ತೆ ಒಂದು 8 ವರ್ಷದ ಮಗು, ಚಿಕ್ಕ ಮಗು ಆಕ್ಸಿಡೆಂಟ್ ಆಗಿದೆ. ಆ ಕೈಗೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ, ತಲೆಗೆಲ್ಲ 8 ಇದಾಕಿದ್ದಾರೆ, ಹೊಲಿಗೆ ಹಾಕಿದ್ದಾರೆ. ಆದ್ರಿಂದ ಒಂದ್ ಸ್ವಲ್ಪ ಹುಡುಗರು ಒಂದ್ ಸ್ವಲ್ಪ ಕೋಪದಿಂದ ಆ ತರ ಆಗಿದೆ. ಬೇರೆ ಏನು ಸಮಸ್ಯೆ ಇಲ್ಲ ಇಲ್ಲಿ. ಮುಂದೆ ಏನೇ ಆಗ್ಲಿ ನಾವೆಲ್ಲ ಸೇರಿ, ನಮ್ಮೆಲ್ಲ ಓದಿರೋರು ನಮ್ಮೆಲ್ಲ ತುಂಬಾ ಎಲ್ಲ ಇದ್ದಾರೆ, ನಮ್ಮ ಹುಡುಗರೆಲ್ಲ ನಾವೆಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಏನಂದ್ರೆ ನಾವೆಲ್ಲ ಚೆನ್ನಾಗಿರೋಣ, ನಾವು ಒಳ್ಳೆ ದೇಶ ಕಟ್ಟೋಣ, ನಾವು ಒಳ್ಳೆ ರೀತಿಯಾಗಿ ನಾವು ಈ ದೇಶದಲ್ಲಿ ಬಾಡಬೇಕು, ನಾವು ಇರಬೇಕು, ನಾವು ಅಣ್ಣ ತಮ್ಮದಿರಾಗಿ ಆವಾಗ್ಲಿಂದ ಹೆಂಗಿದ್ವು ಹಂಗಿರ್ಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ. ಯಾವುದೇ ಬೇರೆ ಕಡೆ ಹೋಗೋದು ಬೇಡ. ಇದು ಎಲ್ಲ ನಾವು ಒಂದ್ ಜಾಗದಲ್ಲಿ ಇದ್ದು ನಾವು ಒಳ್ಳೆ ಕೆಲಸ ಮಾಡೋದ, ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ದೇವರು ಆ ಕೆಲಸ ಒಪ್ಪಬೇಕು. ಆ ತರ ನಾವು ಒಂದು ಎಲ್ಲ ಒಗ್ಗಟ್ಟಾಗಿ ನಡೆಯೋದ ಅಂತ ಹೇಳ್ತಾ ನಿಮ್ಮ ಮುಖಾಂತರ ಈ ಊರು ಹುಟ್ಟಾಗ್ಲಿಂದನು ಹಿಂದೆ ತಲಾದ್ರಿಂದ ಪಟೇಲ್ ಸೇರ್ಬಿಟ್ಟು ಎಲ್ಲ ಆ ಕಾಲದ ಊರು ಹುಟ್ಟಾಗ್ಲಿಂದ ಇದ್ದೀವಿ ನಾವು. ಈಗ ಬಂದು ಸೇರಿರೋರಲ್ಲ, ಊರು ಹುಟ್ಟಾಗ್ಲಿಂದ ಇಲ್ಲಿ ಮುಸ್ಲಿಮ್ಸ್ ಇದ್ದೀವಿ. ಯಾರು ಇಲ್ಲಿ ಇಷ್ಟು ಜನ ಮಾತಾಡಿದವರು ಒಬ್ರು ಇಲ್ಲಿ ಎಲ್ಲಿ ಅಲ್ಲಿ ಅಂತ ಬಂದಿಲ್ಲ. ಎಲ್ಲ ಇವರು ತಾತ, ಇವ್ರಪ್ಪ, ನಮ್ಮ ಸ್ವಾಮಣ್ಣ ಮಾತಾಡಿದವ್ರು ಅವ್ರ ತಂದೆ ಅಲ್ಲೇ ಕೂತವ್ರೆ. ಅವ್ರಿಗೆ ಗೊತ್ತು. ಅವ್ರು 10 ವರ್ಷ ಇಲ್ಲಿ ಬಹಳ ರಾಜಕೀಯ ಮಾಡಿದ್ದಾರೆ. ಅವರು ಎಲ್ಲಾ ಜನಾಂಗದಲ್ಲಿ ಕೂತ್ಕೊಂಡು ಜೊತೆಲಿ ಮಾತಾಡ್ತಿರೋ ಸ್ವಾಮಣ್ಣ ನಾವು ಕೂತಿದ್ದಾರೆ ನೋಡಿ. ಇವತ್ತು ವಯಸ್ಸಾಗಿದೆ. ಆ ತರ ಇವಾಗ್ಲೂ ನಮ್ಗೆ ಪರಿಚಯ ಮಾಡ್ತಾರೆ ಅವರು, ನೀನ್ ಮೊಮ್ಮಕ್ಕನ ಮಗ ಏನೋ ಅಂತ. ಈ ತರ ಏನು ಪ್ರಶ್ನೆನೇ ಇಲ್ಲ. ಎಲ್ಲ ನಾವ್ ಇದ್ದೀವಿ ಚೆನ್ನಾಗಿ. ಸ್ವಾಮಣ್ಣ ನುಗ್ಗಿಲ್ಲ, ಹುಡುಗರುಗಳು ಕಣ್ಣಿಟ್ಟವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗಿರೋದಕ್ಕೆ ಹೊರಗಡೆ ನಿಂತ್ಕೊಂಡು ಮನೆ ನುಗ್ಗಿ 60-70 ಜನ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟವ್ರೆ. 60-70 ಜನ ಒಬ್ಬ ಮನುಷ್ಯನ್ ಹೊಡೆದ್ರೆ ಅವ್ನು ಉಳಿಯಕ್ ಸಾಧ್ಯ? ಒಬ್ಬನ್ಗೆ 60-70 ಜನ ಹೊಡೆಯಕ್ ಆಗುತ್ತಾ? ಹೊಡೆದ್ರೆ ಅವ್ನು ಉಳಿತಾನ? ಅದು 60-70 ಜನ ಹೊಡೆದಿರೋದಿಲ್ಲ, ಏನಿಲ್ಲ. ಈಗ ಆಗದಕ್ಕೆ ಮನೆ ನುಗ್ಗಿ ಅದು ಇದು ಅಂತ ಹೇಳ್ಬೋದು. ನಾವ್ ಮನೆಗೇನು ನುಗ್ಗಿಲ್ಲ. ಈಚೆ ಕಲ್ಲು ಹೊಡೆದವ್ರೆ ಹುಡುಗರು, ಗಾಜ್ ಹೊಡೆದಾಕವ್ರೆ. ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಗಾಜ್ ಹೊಡೆದಾಕಿ ಎಲ್ಲ ಇದ್ ಮಾಡವ್ರೆ ಸಣ್ಣ ಹುಡುಗರು. ಅದನ್ನ ನಾವ್ ಹೇಳ್ತಾ ಇದೀವಿ. ನಾವು ಇಲ್ಲ ಅಂತ ಇವತ್ತು ಹೇಳ್ತಾ ಇಲ್ಲ. ನಾವು ಯಾವತ್ತು ಯಾವ ಗಲಾಟಿನೂ ನಾವು ಇದೇ ಗ್ರಾಮದಲ್ಲಿ 10 ವರ್ಷ ಪಂಚಾಯತಿ ಮೆಂಬರ್ ಮಾಡೋರು. ನನ್ಗೆ ನಾನ್ ಮುಸ್ಲಿಮ್ಸು 10 ವರ್ಷ ಪಂಚಾಯತಿ ಮಾಡೋರು. ಇಲ್ಲಿ ನಾವು ಏನಾದ್ರು ಸರಿ ಇಲ್ಲ ಆ ರೀತಿ ಏನಂಗಿದ್ರೆ ನನ್ ಮೆಂಬರ್ ಮಾಡ್ತಿದ್ರ, ಗ್ರಾಮ ಪಂಚಾಯತಿ ಸದಸ್ಯನ್ ಮಾಡ್ತಿದ್ರ, ಎಲ್ಲ ಇದ್ ಮಾಡ್ತಿದ್ರು. ನನ್ಗೆ 10 ವರ್ಷ ಮಾಡಿ ಇವತ್ತು ನಮ್ಗೆಲ್ಲಾರು ನಾವು ಅಣ್ಣ ತಮ್ಮದಿರಂಗೆ ಎಲ್ಲಾರು ಹಿತವಾಗಿ ಇದ್ದೀವಿ, ಎಲ್ಲಾರು ಚೆನ್ನಾಗೇ ಇದ್ದೀವಿ. ಏನೋ ಇದೊಂದು ಸಂದೇಶ. ನಮ್ ಸಂದೇಶ ಏನ್ ಒಂದೇ ಒಂದ್ ಹೇಳೋದ್ ಏನಂದ್ರೆ, ಹೊರಗಡೆ ತಪ್ಪು ಮೆಸೇಜ್ ಹೋಗ್ತಾ ಇದೆಯಲ್ಲ, ಕೋಮುವಾದಿ ಇದು ಅದು ಇಂತ ಹೋಗ್ತಾ ಇದೆಯಲ್ಲ, ಅದನ್ನೊಂದು ಆಗ್ಬಾರ್ದು. ಬೇರೆ ಎಲ್ಲ ಈಗ ಏನಿದೆ ನಾವು ಗ್ರಾಮದಲ್ಲಿ ಕುಂತ್ಕೊಂಡು ನಾವು ಬಗೆಹರಿಸಿ. ಮೊನ್ನೆನೂ ಗ್ರಾಮ ಸಭೆ ಮಾಡ್ದೋ, ನಮ್ಮ ಪುಟ್ಸ್ವಾಮಿ ಯಜಮಾನ್ರು ಎಲ್ಲಾರು ಬಂದು ಕುಂತ್ಕೊಂಡು ಎಲ್ಲ ಪೂರ್ತಿ ಗ್ರಾಮದವರೆಲ್ಲ ಸೇರಿ ನಾವು ಇಲ್ಲಿ ಗ್ರಾಮ ಸಭೆ ಮಾಡಿದೀವಿ. ಗ್ರಾಮ ಸಭೆ ಮಾಡಿ ಇಲ್ಲಿ ಎಲ್ಲಾರ್ಗು ಕುಂತ್ಕೊಂಡು ಇದ್ ಮಾಡಿದಾಗ ನಮ್ಗೆ ನಮ್ಮ ಕೇಳಿದ್ರು, ನಾವು ಏನಾಗಿದೆ ಆ ಡ್ಯಾಮೇಜಿಗೆ ನಾವು ತಯಾರು ಅಂತ ನಾವು ಹೇಳ್ದೋ. ಈಗ ಹುಡುಗರು ತಪ್ಪು ಮಾಡ್ಲಿ, ಯಾರೇ ಮಾಡ್ಲಿ, ಈಗ ನಾವೇ ಮಾಡ್ದಂಗೆ. ಈಗ ಹುಡುಗರು ತಪ್ಪು ಮಾಡಿದ್ರು ಅಂತ ಹೇಳಲ್ಲ, ದೊಡ್ಡ ಕಾಟೂರ್ನಲ್ಲಿ ಮುಸ್ಲಿಮ್ಸ್ ಮಾಡಿದ್ರು ಅಂತ ಹೇಳೋದು. ಅದೇನಾಗಿದೆ ಆ ಡ್ಯಾಮೇಜಿಗೆ ನಾವು ತಯಾರು ಅಂತ ನಾವು ಹೇಳ್ದೋ. ಅದಕ್ಕೆ ಅವ್ರು ಒಪ್ಪಿಲ್ಲ. ಅವ್ರೇನು ಅವ್ರ ಕ್ಯಾಟಗಿರಿ ಅವ್ರಿಗೆ ಕೇಳ್ಕೊಂಡು ಅವ್ರ ಸಂಘ ಸಂಸ್ಥೆಗಳಿಗೆ ಮಾತಾಡ್ಬಿಟ್ಟು
ಆಮೇಲೆ ಬಂದು ಹೇಳ್ತೀವಿ ಅಂದ್ಬಿಟ್ಟು ಒಂದು 5-6 ದಿನ ಟೈಮ್ ತಗೊಂಡು ಎಲ್ಲರೂ ಚೆನ್ನಾಗಿ FIR ಆಗಿ ಆ ಹುಡುಗನ್ಗಲ್ದನೆ ಬೇರೆಯವ್ರಿಗಾಗಿರೋ ಈ ಘಟನೆ ಆಯ್ತಿರ್ಲಿಲ್ಲ. ಈಚೆಗೆ ಬತ್ತಿನ ಇದ್ದಂಗೆ ಹೆಂಗೆ ಆಗ್ಬಿಡೋದು. ಈಗ ಏನಾಗಿದೆ ಅಂತಂದ್ರೆ ಅದೇ ಹಿಂಗಾಗಿ ನಮ್ಮ ಹುಡುಗನಿಗೆ ಮಾಡಿದ್ರಲ್ಲ ಆಕ್ಸಿಡೆಂಟು ಹಿಂಗಾಯ್ತಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಸ್ವಲ್ಪ ತಡ್ಕನ್ನಾರ್ದನೆ ಹೋಗಿ ಗಲಾಟೆ ಮಾಡಿದಾರೆ ಹೊರತು ದೇಶವಾಗಿ ಯಾರು ಮಾಡಿಲ್ಲ. ಆಗ ಆಕ್ಸಿಡೆಂಟ್ ಆಯ್ತಲ್ಲ, ನಿಮ್ಮ ದೊಡ್ಡವರು ಯಾರು ಇರ್ಲಿಲ್ಲ ಸರ್? ಹೊಡೆದಾಗ ಎಲ್ಲ ತುಂಬ್ಕೊಂಡ್ರು ಸಾ. ಹೊಡೆದಾಗ ಈಗ ಅವನು ಹುಡುಗ ಇವನು ಬಿದ್ದಾಗ ಅವನು ಬಿದ್ದಾಗ ಓಟ ತಂಗ್ ಕೂತಿದ್ದವ್ರೆಲ್ಲ ನೋಡ್ತಾ ಕೂತ್ಕೊಂಡ್ರ, ಹೋಗಿ ತುಂಬ್ಕೊಂಡ್ರು ಎಲ್ಲಾ ಜನನು. ಒಬ್ರಿ ಅಂತೆಲ್ಲ, ಒಂದೇ ಕ್ಯಾಟಗರಿಯವರು ಅಂತ ಇಲ್ಲ, ಎಲ್ಲಾ ಕ್ಯಾಟಗರಿ ಜನನು ತುಂಬ್ಕೊಂಡು ಆ ಹುಡುಗನ ಸಹಕರಿಸಿ ಹಾಸ್ಪಿಟಲ್ ಕರ್ಕೋದ್ರು. ಹಂಗಿದ್ದಾರೆ ಹಂಗೆ ಸೇರ್ಕೊಂಡು ಏನಣ್ಣ ಆಕ್ಸಿಡೆಂಟ್ ಆದಾಗ ಅವ್ರು ಇವ್ರು ಅಂತ ಏನಿಲ್ಲ, ಎಲ್ಲ ಹೋಗಿ ಅವ್ರನ್ನ ಹುಡುಗನ ಹಾಸ್ಪಿಟಲ್ ಕರ್ಕೋಗಪ್ಪ ಫಸ್ಟ್ ಅಂದ್ರು. ಆಗ ಇನ್ಸ್ಪೆಕ್ಟರ್ ಬಂದು ಎಲ್ಲ ಮಾಡಿ ಬೈಕ್ ಎಲ್ಲ ಸ್ಟೇಷನ್ ತಕ ಹೋದ್ಮೇಲೆ ಇವರು ಅನಾಥಿಕವಾಗಿ ದೊಡ್ಡವರು ಹೋಗಾರ ಇಲ್ಲ ಅಂತೆಲ್ಲ, ತಿಳುವಳಿಕೆ ಇಲ್ದನವ್ರು ಹೋಗಿರೋದು ದೊಡ್ಡವರು. ತಿಳುವಳಿಕೆ ಇರೋರು ತುಂಡು ತುರಿ ಇರ್ತಾರಲ್ಲ ಅವ್ರು ಮಾಡಿರೋದು. ಅಷ್ಟು ಬಿಟ್ರೆ ದೇಶವಾಗಿ ಯಾರು ಮಾಡಿಲ್ಲ. ಟಿಪುರಟೇಷನ್. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ. ಈಗ ಘಟನೆ ನಡೀತಿದೆಯಲ್ಲ, ಏನ್ ನಡೀಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಏನಾಗಿದೆ ಗೊತ್ತಾ, ಅವೆಲ್ಲ ಒಂದಾಗಿದ್ದೀವಿ ನಮ್ಮ ಊರಿನಲ್ಲಿ. ಆ ತರ ನಾವು ಹುಟ್ಟೋಳಿಯಿಂದ ಏನಿಲ್ಲ. ನಮ್ಮ ಊರಿನಲ್ಲಿ ಕಾಳಮ್ಮ ಜಾತ್ರೆ ಹಬ್ಬ ಮಾಡ್ತಾರೆ. ನಮ್ಗೆಲ್ಲ ಸಮಾಜದವ್ರು ಊಟ ಕರೀತಾರೆ. ನಾವು ಅವ್ರ ಮನೆಗೆ ಊಟ ಹೋಗಂಟ ಅವ್ರು ತಿನ್ನಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಇದ್ದೀವಿ. ಆ ಘಟನೆ ಆಗಿರೋ ಆದ್ಮೇಲೆ ನಾವು 12 ಗಂಟೆ ರಾತ್ರಿಗೆ ನಾವು ಗಣಿ ಸಾಮಣ್ಣ, ಮೆಂಬರ್ ಸಾಮಣ್ಣ, ನಮ್ಮ ಹಾಫೀಸ್ ಅಸ್ಲಂ ಅವರು ಮನೆಗೆ ಹೋಗಿ ನಾವು ಅದ ನಮ್ಗೇನುವೆ, ಯಾಕಂದ್ರೆ ಆಗ್ಬಾರ್ದಾಗಿತ್ತು ಆಗೋಗಿದೆ. ಖುದ್ದು ಕೇಳಿ ಅವ್ರು ಒಬ್ರು ಬಂದಿಲ್ಲ ಅವ್ರ ಕಡೆಯವರು. ನಾವು ಖುದ್ದ ಹೋಗಿ ನಮ್ಗೇನು ಹಿಂಗಾಗ್ಬಿಡೋ ಕಣ್ಣಿಂದ ನೀರು ಹಾಕ್ಬಿಟ್ಟಿವಿ. ಕೇಳಿಬೇಕಾದ್ರೆ ಅವ್ರ ಮನೆಯವ್ರು ಕೇಳಿ ನಾವು ಆ ಥರ ಏನಿಲ್ಲ, ಒಗ್ಗಟ್ಟಾಗಿದ್ದೀವಿ. ಕೆಲವು ಏನಾಗಿದೆ, ಕೆಟ್ಟ ವಿಷಯ ಬಂದ್ಬಿಡಿದೆ. ಇಲ್ಲಿ 90 ಜನ ಬಂದಿದ್ದಾರೆ, ಹೊಡೆದಿದ್ದಾರೆ. ಯಾರು 90 ಜನ ಹೊಡೆದಿಲ್ಲ. 1-3 ಜನ ಹೊಡೆದಿದ್ದಾರೆ, ಇಲ್ಲ ಅಂತ ಇಲ್ಲ. ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಇಲ್ಲ ಅಂತ ಇಲ್ಲ. ನಾವು ಇದಾಗ್ಲಿ ಮುಂದೆ ಆಗ್ಲಿ ಏನಿಲ್ಲ. ಒಟ್ಲಿ ನಾವು ಹಿಂದೂ ಮುಸ್ಲಿಂ ಇಲ್ಲ, ಅಷ್ಟಕಟ್ಟಾಗಿದ್ದೀವಿ, ಏನಿಲ್ಲ ಸಂಸ್ಥೆ. ಇವರು ಅದು ಕಿರಣ್ ಮನೆಗೆ ಇದೊಂದು ಕೆಟ್ಟ ವಿಷಯ ಏನ್ ಬರ್ತಾ ಇದೆ. ನಮ್ಮ 1000 ಹುಡುಗಿ ಕರ್ಕೊ ಬಂದು ಆ ದ್ವೇಷ ಅದು ತಪ್ಪೋದು. ಅವ್ರು ಬಂದು ಇಲ್ಲೇ 2 ವರ್ಷ ಇದ್ರು, ನಾವು ಆ ಮನೆಯಿಂದ ತಿರುಗಿ ನೋಡಿಲ್ಲ. ಅವ್ರು ಹೆಂಗೆ ಅವ್ರ ಹಣ ಬರ ಬದುಕೋ ಹೋಗ್ತಾರೆ, ಚೆನ್ನಾಗಿ ತಗೋ ಹೋಗ್ತಾರೆ, ಅದೇನಿಲ್ಲ. ಉದ್ದೇಶ ಅಂದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತು. ಅವ್ರ ಅಣ್ಣ ಎಣ್ಣೆ ಹೊಡ್ಕೊಂಡು ಫುಲ್ಲು ಗುದ್ಬಿಟ್ಟ. ಆ ಚಿಕ್ಕ ಮಗು ನಮ್ಮ ತಮ್ಮನ ಮಗ ಜ್ಞಾನ ಬಿಟ್ಬಿಟ್ಟ. ಅದಕ್ಕೂ ಎಲ್ಲ ಕರ್ಕೊ ಹೋಗಿತ್ತು, ಅಷ್ಟೇ ಆಗಿರೋದು, ಬೇರೆ ಏನಿಲ್ಲ. ಈಗ ಅಜ್ಮಲ್ ಅವ್ರ ಅಪ್ಪನವೇ ನಮ್ಮ 6 ಗಂಟೆಗೆ ಹೋಗಿರೋದು, ಹಾಸ್ಪಿಟಲ್ ನಲ್ಲಿ 12 ಗಂಟೆ ಇದ್ದಾನೆ. ಈ ಘಟನೆ ಆಗಿರೋದು 8:00ವರೆಗೆ. ಅವನ್ಗೆ ಏನ್ ಮಾಡಿದ್ದಾರೆ, ಇದು ತಪ್ಪು. ನಾವು ಏನ್ ಕೇಳ್ಕೊತೀವಿ, ಯಾರು ಮಾಡಿದ್ರೆ ಅವ್ರು ತಪ್ಪು ಅನ್ಭವಿಸ್ಲಿ, ಬೇರೆಯವ್ರಿಗೆ ಯಾತಿಗೆ ಇದು ಮಾಡ್ತಾ ಇದ್ರಿ ಇನ್ವಾಲ್ವ್ ಅಷ್ಟೇ. ಶಿಕ್ಷೆ ಆಗ್ಲಿ, ನಾವು ಮುಂದೆ ನಿಲ್ಸ್ಕೊಂಡ್ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ಒಟ್ಲೆ ನಮ್ಮೂರಿನಲ್ಲಿ ಅಣ್ಣ ತಮ್ಮಂದಿರು ಇದೀವಿ, ಏನು ತೊಂದರೆ ಏನಿಲ್ಲ. ಅಲ್ಲ, ನಾ ಹೇಳ್ತಾ ಇರೋದು ಕೇಳಿ. ಅಲ್ಲ, ಯಾವ ನ್ಯಾಯಾಲಯ ಏನ್ ಕೊಡ್ತೇ ಇದ್ದದು, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಅವನು ಇದು ಆಕ್ಸಿಡೆಂಟ್ ಮಾಡ್ಬಿಟ್ಟು ಆ ಹುಡುಗನ್ನ ನೋಡ್ದೇನೆ ಮನೆಗೆ ಹೋಗ್ಬೇಕನ್ನ. ಅವನು ಹುಡುಗ ಆಕ್ಸಿಡೆಂಟ್ ಮಾಡ್ಬಿಟ್ಟು ಒಳಗೆ ಹೋಗ್ಕನ್ನ, ಅವನ್ನ ನೋಡೋರೇ ಇಲ್ಲ. ಅವ್ರ ತಂದೆ ಎಲ್ಲೋ ಕೆಲ್ಸಕ್ಕೆ ಹೋಗಿ ಬಂದು ಅವನ್ನ ಎತ್ಕೋಗಿ ಅಡ್ಮಿಟ್ ಮಾಡ್ಬಿಟ್ಟು ಇದು ಏನದು ಕಂಪ್ಲೇಂಟ್ ಕೊಡೋಕೋದ್ರೆ ಒಳಗೆ ಹಾಕಂದ್ರು. ಯಾವ ನ್ಯಾಯಾಲಯ ಕೊಡಿಸ್ತಾ ಇದ್ರು? ಅವ್ನು ಏನು ಮಾಡಿದನು, ಕಳ್ತನ ಮಾಡಿದನ ಇಲ್ಲ ಕೊಲ ಮಾಡಿದನ? ಯಾಕೆ ಜೈಲಿಗೆ ಹಾಕಿದ್ರು? ಏನು ಸರ್ಕಾರ ಏನು ಮಾಡ್ತಾ ಇದ್ದು? ನ್ಯಾಯಾಲಯ ಏನು ಕೊಡಿಸ್ತಾ ಇದ್ದು? ಒಳ್ಳೆಯವ್ರಿಗೆ ಕಾಲನೇ ಇಲ್ವಲ್ಲ. ಅವನು ಏನು ಮಾಡಿದನು ಹೇಳು? ಏನು ಮಾಡ್ತಾ ಇಲ್ವಲ್ಲ ಅವನು. ಮಗುಗ ತುಂಬ ಹುಷಾರಿದ್ದಾನೆ, ನೋಡೋರೇ ಇಲ್ಲ. ಅವ್ರು ಇರೋದು 3 ಜನ. ಪಾಪ ಅವ್ರ ಮಗಿಗೆ ನೋಡೋರೇ ಇಲ್ಲ, ತಗೋಗಿ ಅಡ್ಮಿಟ್ ಮಾಡಿದ್ರು. ಆ ಮಗಿಗೆ ನೋಡೋರೇ ಇಲ್ಲ. ಸಾವು ಬದುಕಲು ಓಡಾಡ್ತಾ ತಕೋಗಿ ಇವರು ಜೈಲ್ಗೆ ಹಾಕ್ಬಿಟ್ರಲ್ಲ, ಕಂಪ್ಲೇಂಟ್ ಕೊಡೋರ್ಗ. ಇದು ಈ ನ್ಯಾಯನ? ಇದು ನ್ಯಾಯನಾ? ನನ್ನ ಹೆಸರು ಕಮಲಮ್ಮ ಅಂತ. ಅದಾದ ಘಟನೆ ಆದ್ಮೇಲೆ ನಾವೆಲ್ಲ ಹಾಸ್ಪಿಟ್ಲಿಗೆ, ನಾನು ಜುನಿಯದ್ ಮತ್ತೆ ಎಲ್ಲ ಅಲ್ಲಿ ಹಾಸ್ಪಿಟಲ್ ಇದ್ದು ಎಲ್ಲ ತುಂಬಾ ಏಟು ಬಿದ್ದಿದೆ. ಎಲ್ಲ ತುಂಬಾ ನೋವಾಗಿದೆ. ಹುಡುಗಿನ್ಗೆ ಅಲ್ಲಿ ಕೈಗೆ ಗಾರ ಎಲ್ಲ ಹಾಕಿದ್ದಾರೆ, ಕೈ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ದಾರೆ, ನೋಡಿ ಇದೆಲ್ಲ ತುಂಬಾ ಏಟಾಗಿದೆ. ನಾವು ಅದೆಲ್ಲ ಇದ್ ಮಾಡಿಲ್ಲ. ಎಲ್ಲರಿಗೂ ನಾವು ನಮ್ಮ ಗ್ರಾಮಸ್ಥರಿಗೆ ಹೇಳಿ ಅವ್ರಿಗೆ ನಾವು ಮತ್ತೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಡಾಕ್ಟರ್ ಸ್ವಲ್ಪ ಇನ್ನೂ ತುಂಬಾ ಇದಿದೆ, ಕ್ರಿಟಿಕಲ್ ಇದೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿದ್ದು, ಮತ್ತೆ ಕ್ಯೂನ್ ಮೇರೀಸ್ ಹಾಸ್ಪಿಟಲ್ 4 ದಿವಸ 5 ದಿವಸ ಅಡ್ಮಿಟ್ ಆಗಿದೆ. ಯಾರು ನಮ್ಗೆ ಬಂದು ಕೇಳಿಲ್ಲ. ತುಂಬಾ ಇದಿದೆ. ಅವ್ರು ಏನ್ ಹೇಳಿದ್ರೆ ಹೇಳ್ಬಿಟ್ರೆ ಆಗಲ್ಲ ಅದು. ಇದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು. ಮತ್ತೆ ಅಜ್ಮಲ್ ಯಾರೇ ತಂದೆ ಯಾರೇ ಮಗ ಆಗ್ಲಿ, ಮಗನ್ಗೆ ಹೊಡೆದ ಮೇಲೆ ಇದು ಆಕಸ್ಮಿಕ ಆಗ್ತದೆ. ಅವ್ರಿಗೆ ಹೊಡೆದಿದ್ದು ನಿಜಾನೇ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಕ್ಕೋಸ್ಕರ ಎಲ್ಲ ನಮ್ ನಾಸೀರ್ ಎಲ್ಲ ಹಾಸ್ಪಿಟಲ್ ಇದ್ದಾರೆ. 12 ಗಂಟೆ ಅಜ್ಮಲ್ ಅಲ್ಲೇ ಇದ್ದಾನೆ. ಆದ್ರೂ ಇಲ್ಲಿ ನಮ್ಮ ಅಜ್ಮಲ್ ಮೇಲೆ
ಒಂದ್ ದ್ವೇಷ ಮಾಡಿಕೊಂಡು ಅವನ್ಗೆ A1 ಮಾಡಿದ್ದಾರೆ. ಅವನು ಸುಮ್ಗೆ ಜೈಲ್ ಒಳಗಡೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಕ್ಕ ನಮ್ಗೆ ನ್ಯಾಯ ಬೇಕು. ನಿಮ್ ಮುಂದೆ ಎಲ್ಲ ಇದೆ ನೋಡಿ. ಹಾಸ್ಪಿಟ್ಲ್ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದು, ಮತ್ತೆ ಇವಾಗ ನಾಳೆ ಹೋಗ್ಬೇಕು ಹಾಸ್ಪಿಟ್ಲಿಗೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ. ಆದ್ರಿಂದ ನಿಮ್ಮ ಚಾನೆಲ್ ಮುಖಾಂತರ ನಾವು ಏನ್ ಕೇಳೋದಂದ್ರೆ, ನಮ್ಗೆ ಇಲ್ಲಿ ದೌರ್ಜನ್ಯ ಆಗಿದೆ ನಮ್ಮ ಮೇಲೆ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನಮ್ಮಿನ ಬೇರೆ ಏನಿಲ್ಲ. ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ. ನೀವು ಕೇಳಿದ್ರಲ್ಲ ಅಲ್ಲಿ ಯಾರೇ ಇದ್ರಲ್ಲಿ ಯಾರೇ ಮನ್ಸಲ್ಲಿ ಏನೂ ಇಲ್ಲ. ಯಾಕೆ ಅಜ್ಮಲ್ಗೆ ಇದ್ ಮಾಡಿದ್ರು, ಯಾಕೆ ಅಜ್ಮಲ್ಗೆ ಮಾಡಿದ್ರು, ಅವ್ನ ಮಗನ್ಗೆ ಇಷ್ಟೆಲ್ಲ ಆದ್ರೂ ಯಾರು ಇದ್ ಮಾಡ್ತಾ ಇಲ್ಲ ಅಂತ ಅವರೇ ಮುಂದೆ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ. ಇದೆಲ್ಲ ನೀವು ನೋಡ್ಬಿಟ್ಟು ನಮ್ಮ ಅಜ್ಮಲ್ಗೆ ಇಮಿಡಿಯೇಟ್ಲಿ ರಿಲೀಸ್ ಮಾಡ್ಬೇಕಂತ ನಾವು ನಿಮ್ ಚಾನಲ್ ಮುಖಾಂತರ ಕೇಳ್ಕೊತಾನೆ. ಜೈ ಹಿಂದ್, ಜೈ ಕರ್ನಾಟಕ, ದೊಡ್ಡ ಕಾಟೂರ್. ನಮ್ಗೆ ಬೇಕು.